ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಪಾಲಿಥೀನ್ ಕವರು ಹಾಗೆ ಮೆಟಲ್ ಬಳೆಯಿಂದ ಒಂದು ಉಪಯೋಗನ ಮಾಡೋಣ. ಸೊ ಮನೆಯಲ್ಲಿ ತರಕಾರಿ ಹಾಗೆ ಹಣ್ಣು ಅಥವಾ ಬೇರೆ ಏನಾದರೂ ಅಂಗಡಿಯಿಂದ ತಂದಾಗ ಈ ರೀತಿ ಪಾಲಿಥೀನ್ ಕವರಲ್ಲಿ ಕೊಟ್ಟಿರ್ತಾರೆ. ಸೊ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಬನ್ನಿ ಅದರಿಂದ ಉಪಯೋಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಸ್ಪೂನ್ ಮೇಲೆ ಈ ರೀತಿ ದಾರನ ಇಟ್ಕೊಳ್ತಾ ಇದ್ದೀನಿ. ದಾರದ ಮೇಲೆ ಒಂದೇ ಒಂದು ಅನ್ನದಗಳನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಅಂಟಿಸ್ಕೊಂಡ್ಬಿಟ್ಟು ಸೂಜಿಗೆ ನೋಡಿ ದಾರನ ಪೋಣಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಸುಲಭವಾಗಿ ಸೂಜಿಗೆ ದಾರನ ಪೋಣಿಸ್ಕೊಳ್ಬೋದು ಅಂತ. ವಯಸ್ಸಾದವ್ರಿಗೆ ತುಂಬಾ ಕೈ ಶೇಕ್ ಆಗ್ತಾ ಇರುತ್ತೆ, ಅವರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಹಾಗೆ ಎಲ್ಲರ ಮನೆಯಲ್ಲೂ ಅನ್ನ ಇದ್ದೇ ಇರುತ್ತೆ ಅಲ್ವಾ, ಖಂಡಿತವಾಗ್ಲೂ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಪೇಂಟ್ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಖಾಲಿಯಾಗಿರುವಂತಹ ಪೇಂಟ್ ಬಾಕ್ಸನ್ನು ಬಿಸಾಡಿಬಿಡ್ತೀವಿ ಅಲ್ವಾ, ಬಿಸಾಡೋ ಬದಲು ನೋಡಿ ಪೇಂಟ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ವಾಶ್ ಮಾಡ್ಕೊಂಡಿರೋ ಬಾಕ್ಸಿಗೆ ನಾನು ಒಂದು ಸ್ಕೆಚ್ ಪೆನ್ನಿಂದ ಒಂದು ಡಿಸೈನ್ ಆಗಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನ್ನ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಸಿಂಪಲ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸೂಜಿನ ಕಾಸಿಬಿಟ್ಟು ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿನ ಹೀಟ್ ಮಾಡಿಬಿಟ್ಟು ಇದೇ ರೀತಿ ಆ ರಂಗೋಲಿ ಮೇಲೆ ನಾವು ಹೋಲ್ಗಳನ್ನ ಮಾಡ್ಕೊಳ್ಬೇಕು. ಸೊ ನಾನು ಎಲ್ಲನೂ ಹೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಹೋಲ್ ಮಾಡಿದಾದಮೇಲೆ ಒಂದು ಸ್ವಲ್ಪ ರಂಗೋಲಿ ಹಿಟ್ಟನ್ನು ಆ ಬಾಕ್ಸ್ ಒಳಗಡೆ ಹಾಕಿಬಿಟ್ಟು ಈ ರೀತಿ ರಂಗೋಲಿನ ಹಾಕ್ಕೊಳ್ಬೋದು. ನೋಡಿ ಆ ಬಾಕ್ಸನ್ನು ಈ ರೀತಿ ಟ್ಯಾಪ್ ಮಾಡಿದರೆ ಆಯಿತು, ಎಷ್ಟು ಡಿಸೈನ್ ಆಗಿ ರಂಗೋಲಿ ಬೀಳುತ್ತೆ. ಸೊ ಈ ಟಿಪ್ಸ್ ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಹಸಿಮೆಣಸಿನ್ಕಾಯಿ ಇರುತ್ತೆ ಅಲ್ವಾ, ಹಸಿಮೆಣಸಿನ್ಕಾಯಿನ ಫೋರ್ಕ್ಗೆ ಸುಚ್ಕೊಳ್ಬೇಕು. ಈ ರೀತಿ ಸುಚ್ಕೊಂಡ್ಬಿಟ್ಟು ಚಾಕುವಿನಿಂದ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಹಸಿಮೆಣಸಿನ್ಕಾಯಿನ ಕೈಯಲ್ಲಿ ಹಿಡ್ಕೊಂಡು ಕಟ್ ಮಾಡಿದರೆ ಖಾರ ಆಗುತ್ತೆ, ಕೈ ಉರಿಯುತ್ತೆ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಸೊ ಹಸಿಮೆಣಸಿನ್ಕಾಯಿ ಮುಟ್ಟಿದರೆ ಖಾರ ಕೂಡ ಆಗಲ್ಲ, ಕೈಯಲ್ಲೂ ಕೂಡ ಹಿಡ್ಕೊಳ್ಳೋದಿಲ್ಲ ಅಲ್ವಾ. ತುಂಬ ಈಸಿಯಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಮನೆಯಲ್ಲಿ ವೇಸ್ಟ್ ಆದ ಪಾಲಿಥೀನ್ ಕವರ್ ಇರುತ್ತೆ ಅಲ್ವಾ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಕವರು. ನಾವು ಹಣ್ಣು ತರಕಾರಿ ಅಥವಾ ಅಂಗಡಿಗಳಿಗೆ ಹೋದಾಗ ಏನಾದರೂ ತಗೊಂಡಾಗ ಈ ಥರ ಕವರಲ್ಲಿ ಹಾಕಿ ಕೊಟ್ಟಿರ್ತಾರೆ. ಸೊ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ನಾವು ತಂದ ಮೇಲೆ ಬಿಸಾಡಿಬಿಡ್ತೀವಿ ಈ ಕವರ್ ವೇಸ್ಟು ಅಂತ. ಸೊ ಇದರಿಂದ ಒಂದು ಸೂಪರ್ ಆಗಿರುವಂತಹ ಉಪಯೋಗನ ಮಾಡ್ಕೊಳ್ಬೋದು. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಈ ಟಿಪ್ಸ್ ಅಂತೂ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈಗ ಕವರನ್ನು ಕಟ್ ಮಾಡ್ಕೊಳ್ಬೇಕು. ಸೊ ನಾನು ಲಾಸ್ಟ್ ಎಡ್ಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಮಾಡಿ. ನೋಡಿ ಒಂದು ಸೈಡ್ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಕೂಡ ನಾನು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈಕ್ವಲ್ ಆಗಿ ಕವರನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಕತ್ರಿಯಿಂದ. ಸೊ ನೋಡಿ ಈ ಥರ. ಸೊ ಎಲ್ಲೆಲ್ಲಿ ಫೋಲ್ಡ್ ಆಗಿರುತ್ತೋ ಅಲ್ಲೆಲ್ಲ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ನೀಟಾಗಿ ಜೋಡಿಸ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಗಂಟು ಹಾಕ್ಕೊಳ್ಬೇಕು. ಒಂದು ದಾರದಿಂದ ಮಧ್ಯಕ್ಕೆ ಈ ಥರ ಇಟ್ಕೊಂಡು ಗಂಟು ಹಾಕ್ಕೊಳ್ಬೇಕು ನೋಡಿ. ಸೊ ಟೈಟಾಗಿ 2 ಗಂಟು ಹಾಕ್ಕೊಂಡಾದ್ಮೇಲೆ ಸೊ ಬ್ಯಾಂಗಲ್ ಇರುತ್ತೆ ಅಲ್ವಾ ಮೆಟಲ್ದು, ಸೊ ಮೆಟಲ್ ಬಳೆನ ನಾನು ಈ ಥರ ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡಿಕೊಂಡು ಸ್ವಲ್ಪ ಮೇಲೆ ಹುಕ್ ಥರ ಬೆಂಡ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕವರ್ಗೆ ಸೊ ಆ ಮೆಟಲ್ ಬಳೆನ ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಳ್ಬೇಕು ಟೈಟಾಗಿ. ಸೊ ಪ್ರೆಸ್ ಮಾಡ್ಕೊಂಡಾದಮೇಲೆ ಎಡ್ಜಸ್ಸಲ್ಲಿ ಈ ಥರ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು ಎರಡು ಸೈಡೂ. ಕಟ್ ಮಾಡ್ಕೊಂಡಾದಮೇಲೆ ಸೊ ಲೇಯರ್ ಬಿಟ್ಕೊಂಡಿರುತ್ತೆ ಆ ಫ್ಲವರ್ ಟೈಪು. ಸೊ ಇದನ್ನೆಲ್ಲ ಕೈಯಲ್ಲಿ ಒಂದೊಂದೇ ಲೇಯರು ಬಿಡಿಸ್ಕೊಳ್ಬೇಕು ಈ ರೀತಿ. ಸೊ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ರೀತಿ ಕೈಯಿಂದ ಎಲ್ಲ ಬಿಡಿಸ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿ ಫ್ಲವರ್ ಥರನೇ ಕಾಣುತ್ತೆ. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಇದೇ ಥರ ಕಲರ್ ಪಾಲಿಥೀನ್ ಕವರ್ ಇದ್ದರೆ ಸೊ ಈ ಥರ ಟ್ರೈ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಥರ ಆಗಿದೆ ಅಂತ. ತುಂಬ ಈಸಿ ಮಾಡ್ಕೊಳ್ಬೋದು ಇದನ್ನು. ಸೊ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಸಖತ್ತಾಗಿ ಬಂದಿದೆ. ಸೊ ಈ ರೆಡಿಯಾಗಿರುವಂತಹ ಫ್ಲವರ್ಗೆ ನಾನು ಗ್ರೀನ್ ಕಲರ್ ಕವರನ್ನು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಕಟ್ ಮಾಡ್ಕೊಂಡ್ಬಿಟ್ಟು 1 ಇಂಚಷ್ಟು ಕವರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕವರನ್ನು ನೋಡಿ ಈಗ ರೆಡಿಯಾಗಿರುವಂತಹ ಫ್ಲವರ್ಗೆ ಸೊ ಈ ಥರ ಸುತ್ತಿಬಿಟ್ಟು ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಂಟು ಹಾಕ್ಕೊಂಡ್ಬಿಟ್ಟು ಈ ಥರ ಸುತ್ಕೊಳ್ತಾ ಇದ್ದೀನಿ. ಸೊ ಕಡ್ಡಿ ಥರ ಕಾಣಿಸುತ್ತೆ ನಮಗೆ.
ಸೊ ನೋಡ್ತಿದ್ದೀರಲ್ವ ಆ ಮೆಟಲ್ದು ಬಳೆ ಏನಿದೆ, ಸೊ ಅದ್ರ ತುಂಬ ಈ ಥರ ಗ್ರೀನ್ ಕಲರ್ ಕವರಲ್ಲಿ ಸುತ್ಕೊಳ್ತಾ ಇದ್ದೀನಿ. ಈ ಥರ ಸುತ್ತಬಿಟ್ಟು ಒಂದು ಗಂಟು ಹಾಕ್ಕೊಳ್ಬೇಕು. ಸೊ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂತಹ ಕವರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಕೂಡ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಲ್ವಾ, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ದಾರ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ರಿಯಲ್ ಫ್ಲವರ್ ಥರನೇ ಕಾಣಿಸುತ್ತೆ. ಸೊ ಇದೇ ಥರ ನಾನು ಇನ್ನೂ ಫ್ಲವರ್ಸನ್ನು ಮಾಡ್ಕೊಂಡಿದ್ದೀನಿ. ಸೊ ನೋಡಿ 3 ಕಲರಲ್ಲಿ ನಾನು ಫ್ಲವರ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಶೋಗೆ ಇಟ್ಕೊಳ್ಬೋದು. ಸೊ ತೋರಿಸ್ತೀನಿ ಹೇಗೆ ಇಟ್ಕೊಳ್ಳೋದು ಅಂತ. ನನ್ನ ಹತ್ರ ಖಾಲಿಯಾಗಿರುವಂತಹ ಕೆಚಪ್ ಬಾಟಲ್ ಇದೆ. ಸೊ ಅದ್ರ ಮೇಲಿರುವಂತಹ ರ್ಯಾಪರನ್ನು ತೆಕ್ಕೊಳ್ತಾ ಇದ್ದೀನಿ. ಸೊ ಈ ಗಾಜಿನ ಬಾಟಲ್ ಆಗಿರೋದ್ರಿಂದ ಸೊ ಇದರಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಿರೋ ಫ್ಲವರ್ಸನ್ನು. ಸೊ ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಅಂಗಡಿಯಿಂದ ತಂದಿರೋ ಥರನೇ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಾಟಲ್ಗೆ ಕೂಡ ಹಾಕಿ ಇಡ್ಬೋದು. ಸೊ ಇದ್ರ ಬದಲು ನಾನು ಸ್ಪೂನ್ಗಳನ್ನ ಹಾಕಿಡೋದಕ್ಕೆ ಒಂದು ಬಾಟಲಿಂದ ರೆಡಿ ಮಾಡಿದ್ದೆ ಅಲ್ವಾ, ಅದರಲ್ಲೂ ಕೂಡ ಹಾಕ್ತಾ ಇದ್ದೀನಿ. ಸೊ ನೋಡಿ ಗ್ಲಾಸಿನ ಬಾಟಲ್ಗಿಂತ ಈ ಬಾಟಲಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ತಿದ್ದೀರಲ್ವ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.